ನಮಸ್ಕಾರ ಸ್ನೇಹಿತರೆ, ನನ್ನ ಮನೆಯ ಆರಾಧ್ಯ ದೇವರಾದ ಶ್ರೀ ದಂಡಗುಂಡ ಬಸವೇಶ್ವರ ದೇವರ ಚರಣಕ್ಕೆ ನಮಸ್ಕಾರ ಅರ್ಪಿಸುತ್ತಾ ಈ ಸ್ಟೋರಿಯನ್ನು ಪ್ರಾರಂಭಿಸುತ್ತೇನೆ. ತಪ್ಪದೆ ಕೊನೆವರೆಗೆ ಈ ಸ್ಟೋರಿ ಕೇಳಿ. ಒಂದಾನೊಂದು ಊರು. ಆ ಊರಿನ ರಾಜ ವಿಕ್ರಮ ಸಿಂಹ ತುಂಬ ದಯಾಳು, ದಾನ ಧರ್ಮ ಮಾಡುವಲ್ಲಿ ತುಂಬ ಪ್ರಸಿದ್ಧನೂ ಆಗಿದ್ದ. ಊರಿನ ಜನರಿಗೆ ರಾಜನು ಎಂದರೆ ಅಚ್ಚುಮೆಚ್ಚು. ಹಾಗೆಯೇ ಒಮ್ಮೆ ರಾಜ ತನ್ನ ಮಂತ್ರಿ, ಸೇನಾಧಿಪತಿ, ಸೇವಕರೊಂದಿಗೆ ಬೇಟೆಯಾಡಲು ಕಾಡಿಗೆ ಹೊರಟರು. ಬೇಟೆ ಆಡುತ್ತಾ ಕೆಲವು ಕಾಡಿನ ಮಧ್ಯೆ ಎಲ್ಲರಿಗೂ ತುಂಬ ನೀರಡಿಕೆ ಕೂಡ ಆಯಿತು. ನೀರನ್ನು ಹುಡುಕುತ್ತಾ ಒಬ್ಬರನ್ನು ಒಬ್ಬರು ಒಂದೊಂದು ದಿಕ್ಕಿನ ಅತ್ತ ಹೋಗಲು ಪ್ರಾರಂಭಿಸಿದರು. ಸೇವಕ ಹೋದ ದಿಕ್ಕಿನಲ್ಲಿಯೇ ನದಿ ನೀರು ಹರಿಯುವ ಜುಳು ಜುಳು ಶಬ್ದ ಕೇಳಿಸಿತು. ಸೇವಕ ಶಬ್ದವನ್ನು ಆಲಿಸಿ ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಮರದ ಕೆಳಗೆ ಕಣ್ಣು ಕಾಣದ ಒಬ್ಬ ಕುರುಡ ಸನ್ಯಾಸಿ ತಪಸ್ಸು ಮಾಡುತ್ತಾ ಇದ್ರು. ನೀರನ್ನು ಹುಡುಕುತ್ತಾ ಬಂದ ಸೇವಕ ಸನ್ಯಾಸಿಯನ್ನು ಕಂಡು, ಏ ಕುರುಡ, ಇಲ್ಲಿ ಎಲ್ಲಾದರೂ ಸ್ವಲ್ಪ ಕುಡಿಯಲು ನೀರು ಸಿಗುವುದೇ ಎಂದು ಕೇಳಿದ. ಅದಕ್ಕೆ ಸನ್ಯಾಸಿ, ಹೀಗೆ ನೀವು ಸೀದಾ ಹೋಗಿ, ಮಧ್ಯೆ ಒಂದು ನದಿ ಇದೆ, ಅಲ್ಲಿ ತಮಗೆ ನೀರು ಸಿಗುತ್ತದೆ ಎಂದನು. ಸ್ವಲ್ಪ ಸಮಯದ ನಂತರ ಸೇನಾಧಿಪತಿ ಅದೇ ಸ್ಥಳಕ್ಕೆ ಬಂದು ಸನ್ಯಾಸಿಯನ್ನು ಕಂಡು, ರೀ, ಇಲ್ಲಿ ಎಲ್ಲಾದರೂ ಕುಡಿಯಲು ನೀರು ಸಿಗುವುದೇ ಎಂದು ಕೇಳಿದ. ಅದಕ್ಕೆ ಸನ್ಯಾಸಿ ಅವನಿಗೂ ಅದೇ ಉತ್ತರ ಹೇಳಿದ. ಸೇನಾಧಿಪತಿ ಮುಂದೆ ಹೋದ. ಇನ್ನೂ ಸ್ವಲ್ಪ ಸಮಯ ಕಳೆದ ಮೇಲೆ ಮಂತ್ರಿ ಅದೇ ಜಾಗಕ್ಕೆ ಬಂದ. ಸನ್ಯಾಸಿಯನ್ನು ಕಂಡು, ಮಹಾಸ್ವಾಮಿ, ನಮಗೆ ತುಂಬ ನೀರಡಿಕೆ ಆಗಿದೆ, ಇಲ್ಲಿ ಎಲ್ಲಾದರೂ ಕುಡಿಯಲು ನೀರು ಸಿಗುವುದೇ ಎಂದು ಕೇಳಲು ಸನ್ಯಾಸಿ ಅವನಿಗೆ ಅದೇ ಉತ್ತರವನ್ನು ಹೇಳುತ್ತಾನೆ. ಸರಿ, ಮಂತ್ರಿ ನದಿಯ ಕಡೆಗೆ ಹೊರಡುತ್ತಾನೆ. ಮತ್ತೆ ಸ್ವಲ್ಪ ಸಮಯದ ನಂತರ ಮಹಾರಾಜ ವಿಕ್ರಮ ಸಿಂಹರು ಅದೇ ಮಾರ್ಗದಲ್ಲಿ ಬಂದು ತಪಸ್ಸು ಮಾಡುತ್ತಿರುವ ಸನ್ಯಾಸಿಯನ್ನು ಕಂಡು, ಸಾಧು ಮಹಾರಾಜ, ಈ ಮಾರ್ಗದಲ್ಲಿ ಯಾರಾದರೂ ಬಂದು ಹೋಗಿದ್ದಾರಾ ಎಂದು ತುಂಬ ಭಕ್ತಿ ಭಾವದಿಂದ ವಿನಮ್ರವಾಗಿ ಕೇಳಿದನು. ಆಗ ಸನ್ಯಾಸಿಯು, ಮಹಾರಾಜರೇ, ನಿಮ್ಮ ಪರಿವಾರ ಎಲ್ಲ ಇಲ್ಲಿಗೆ ಬಂದು ಹೋದರು. ಮೊದಲು ನಿಮ್ಮ ಸೇವಕ ನೀರು ಹುಡುಕಿಕೊಂಡು ಬಂದರು, ನಂತರ ನಿಮ್ಮ ಸೇನಾಧಿಪತಿ ಬಂದರು, ನಂತರ ನಿಮ್ಮ ಮಂತ್ರಿ ಕೂಡ ಇಲ್ಲಿಗೆ ಬಂದರು. ಅವರು ಸಹ ನೀರನ್ನು ಹುಡುಕಿಕೊಂಡು ನದಿಯ ಕಡೆಗೆ ಹೋದರು ಎಂದು ತಿಳಿಸಿದರು. ಇದನ್ನು ಕೇಳಿ ರಾಜನು, ಧನ್ಯವಾದಗಳು ಸಾಧು ಮಹಾರಾಜರೇ ಎಂದು ಸನ್ಯಾಸಿಗೆ ನಮಸ್ಕರಿಸಿ ನಾಡಿನ ಕಡೆಗೆ ಹೊರಟನು. ನದಿ ದಡದಲ್ಲಿ ರಾಜನಿಗೆ ಅವನ ಪರಿವಾರದವರು ಭೇಟಿ ಸಿಕ್ಕಿದರು. ಅವನು ಕಂಡು, ನದಿಯ ದಡದಲ್ಲಿ ರಾಜನಿಗೆ ಅವರ ಪರಿವಾರದವರೇ ಎಲ್ಲ ಒಟ್ಟಿಗೆ ಸಿಕ್ಕಿದ್ರು. ರಾಜ ಅವರನ್ನು ಕಂಡು, ನಿಮ್ಮಲ್ಲಿ ಇಲ್ಲಿಗೆ ಮೊದಲು ಯಾರು ಬಂದಿರಿ ಎಂದು ಕೇಳಲು, ಮೊದಲು ಸೇವಕ, ನಂತರ ಸೇನಾಧಿಪತಿ, ಆಮೇಲೆ ಮಂತ್ರಿ ಬಂದಿದ್ರು, ಈಗ ತಾವು ಬಂದಿರಿ ಎಂದರು. ಈ ವಿಷಯವನ್ನು ತಿಳಿದ ರಾಜನಿಗೆ ತುಂಬ ಆಶ್ಚರ್ಯ ಆಯಿತು. ಇದು ಹೇಗೆ ಸಾಧ್ಯ? ಅಲ್ಲಿದ್ದ ಸನ್ಯಾಸಿ ಕುರುಡರು, ಅವರಿಗೆ ಕಣ್ಣು ಕಾಣದೇ ಇದ್ರು. ಅವರು ನಿಮಗೆ ಹೇಗೆ ಗುರುತಿಸಿದರು ಎಂದು ರಾಜ, ಬನ್ನಿ ನಾವೆಲ್ಲ ಅವರ ಬಳಿಗೆ ಹೋಗಿ ಕೇಳೋಣ ಎಂದು ಎಲ್ಲರೂ ಸನ್ಯಾಸಿ ಹತ್ತಿರ ಬಂದರು. ಮಹಾರಾಜನು ತುಂಬ ವಿನಯದಿಂದ, ಸಾಧು ಮಹಾರಾಜ, ನಮಗೆ ಈಗ ಒಂದು ಸಂದೇಹ. ಏನೆಂದರೆ, ನಿಮಗೆ ಕಣ್ಣು ಕಾಣದೇ ಇದ್ರೂ ನೀವು ನಮ್ಮ ಪರಿವಾರದವರನ್ನು ಹೇಗೆ ಗುರುತಿಸಿದ್ದೀರಿ? ದಯವಿಟ್ಟು ತಿಳಿಸಬೇಕು ಎಂದು ಹೇಳಿದರು. ಸನ್ಯಾಸಿ ಹೇಳಿದರು, ಮಹಾರಾಜರೇ ಕೇಳಿ. ಮೊದಲು ಬಂದವ ಏ ಕುರುಡ ಎಂದು ಸಂಬೋಧನೆ ಮಾಡಿದ. ಅವನು ನಿಮ್ಮ ಸೇವಕ. ಎರಡನೆಯವನು ರೀ ಎಂದು ಸಂಬೋಧಿಸಿದ. ಅವನು ನಿಮ್ಮ ಸೈನ್ಯಾಧಿಪತಿ. ಮತ್ತೆ ಬಂದವರು ಮಹಾಸ್ವಾಮಿ ಎಂದರು. ಅವರು ನಿಮ್ಮ ಮಂತ್ರಿ. ಕೊನೆಯಲ್ಲಿ ತಾವು ಬಂದು ಸಾಧು ಮಹಾರಾಜರೇ ಎಂದಾಗ ನೀವು ಮಹಾರಾಜರು ಎಂದು ತಿಳಿಯಿತು. ಮಾನವನ ಮಾತಿನಿಂದಲೇ ಅವರಿಂದ ವ್ಯಕ್ತಿತ್ವವನ್ನು ತಿಳಿಯಬಹುದಲ್ಲವೇ ಎಂದರು.